ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಬಹುದು ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ಏನಪ್ಪಾ ಅಂದ್ರೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ, KPTCL ನಲ್ಲಿ ನಾವು ಅರ್ಜಿಗಳನ್ನ ಹಾಕಿದೀವಿ. KPTCL ಗೆ ನಾವು ಲೈನ್ಮನ್ ಹುದ್ದೆಗಳು ನಾವು ಲೈನ್ಮನ್ ಹುದ್ದೆಗಳಿಗೆ ನಾವು ಅರ್ಜಿಗಳನ್ನ ಸಲ್ಲಿಸಿದೀವಿ. ಅದಕ್ಕೆ ಸೆಲೆಕ್ಷನ್ ಆಗ್ಬೇಕಂತ ಇದೀವಿ. ನಮ್ಗೆ ಡಾಕ್ಯುಮೆಂಟ್ಸ್ ಗಳು ಏನೆಲ್ಲ ಬೇಕಾಗುತ್ತೆ, ಸೆಲೆಕ್ಷನ್ ನಲ್ಲಿ ನಮ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ತಗೊಂಡ್ ಹೋಗ್ಬೇಕಾಗುತ್ತೆ, ನಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು ಅಂತಕ್ಕಂಥ ನೀವು ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗುತ್ತೆ ಅಂತಕ್ಕಂಥದ್ರ ಮೇಲೆ ಇವತ್ತು ವಿಡಿಯೋನ ಮಾಡ್ತಾ ಇದೀನಿ. ಯಾರು ಕೂಡ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನು ನಮ್ಮ ಚಾನೆಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಪ್ರತಿಯೊಂದು ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲ್ ನಿಂದ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ, ಸರಿನಾ? ಇಲ್ಲಿ ನೋಡಬಹುದು, ಮೊದಲನೇದಾಗಿ ನಿಮ್ಗೆ ಡಾಕ್ಯುಮೆಂಟ್ಸ್ ನೋಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ನಿಮ್ಗೆ ಫಸ್ಟ್ ಏನಪ್ಪಾ ಬೇಕಾಗತ್ತೆ ಅಂತಕ್ಕಂಥದ್ದನ್ನ ನೋಡೋದ್ರೆ ಇಲ್ಲಿ ನೋಡಬಹುದು, ನೀವು ಅಪ್ಲಿಕೇಶನ್ ಹಾಕಿರೋ ಫಾರಂ, ಅದು 3 ಪೇಜ್ ಏನ್ ಫಾರಂ ಇದೆ, ಆ ಅಪ್ಲಿಕೇಶನ್ ಹಾಕಿರೋ ಫಾರಂ ಬೇಕಾಗಿರುತ್ತೆ. ಮತ್ತೆ ನೀವು DDN ಕಟ್ಟಿರ್ತೀರಲ್ವಾ, ಚಲನ್ ಕಟ್ಟಿರೋದು ನಿಮ್ಗೊಂದು ಕ್ಯಾಂಡಿಡೇಟ್ ಕಾಪಿ ಕೊಟ್ಟಿರ್ತಾರೆ, ಆ ಕಾಪಿ ಕೂಡ ಇಲ್ಲಿ ನಿಮ್ಗೆ ಬೇಕಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ, ಸರಿನಾ? ಅದಾದ್ಮೇಲೆ ನಿಮ್ಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಇಲ್ಲಿ ಒರಿಜಿನಲ್ ಆಗಿರುತ್ತೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ 2 ಸೆಟ್ ನೀವು ಜೆರಾಕ್ಸ್ ನ ತಗೊಳ್ಳಿ, ಸರಿನಾ? ನಾನು ಏನೇನ್ ಡಾಕ್ಯುಮೆಂಟ್ಸ್ ನ ಹೇಳ್ತೀನಿ ಅದರದ್ದು ನೀವು 2 ಸೆಟ್ ಜೆರಾಕ್ಸ್ ನ ತಗೋಬೇಕಾಗುತ್ತೆ, ಸರಿನಾ? ಹಾಗೆ ಇಲ್ಲಿ ನೋಡಬಹುದು, ನಿಮ್ಗೆ ಏನು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಇದು ಒರಿಜಿನಲ್ ಬೇಕಾಗಿರುತ್ತೆ ವೀಕ್ಷಕರೇ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಸರಿನಾ? ಅದಾದ್ಮೇಲೆ ನಿಮ್ಮ ಏನು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದಾದ ಮೇಲೆ ನಿಮ್ಗೆ ಇಲ್ಲಿ ನೋಡಬಹುದು, ನಿಮ್ಮ ಏನು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆದ್ಮೇಲೆ ನೀವು ಯಾರಾದ್ರೂ ಹ್ಯಾಂಡಿಕ್ಯಾಪ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ UDID ಕಾರ್ಡ್ ಬೇಕಾಗಿರುತ್ತೆ. ಅದಾದ್ಮೇಲೆ ನೀವು HK ನಲ್ಲಿ ಏನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ HK ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನಾನ್ HK ಹಾಕಿದ್ರೆ ಯಾವುದೇ ತರಹದ ಸರ್ಟಿಫಿಕೇಟ್ ಇಲ್ಲಿ ನಿಮ್ಗೆ ಬೇಕಾಗಿರೋದಿಲ್ಲ ವೀಕ್ಷಕರೇ. ಹಾಗೆ ಇದಕ್ಕೆ ನಿಮ್ಮ ಏನು 10 ಫೋಟೋ ಕಾಪೀಸ್ ಬೇಕಾಗಿರುತ್ತೆ ವೀಕ್ಷಕರೇ. ನಿಮ್ಮ ಫೋಟೋ ಕಾಪೀಸ್ ಏನಿರುತ್ತೆ, ಐಡೆಂಟಿ ಸೈಜ್ ಫೋಟೋಗಳು, ಇಲ್ಲಿ 10 ಫೋಟೋಗಳು ನಿಮ್ಗೆ ಬೇಕಾಗಿರುತ್ತೆ, ಸರಿನಾ? ಇಲ್ಲಿ ನೋಡಬಹುದು, ಏನಪ್ಪಾ ಮೊದಲನೇದಾಗಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಕಾಪಿ ಬೇಕಾಗಿರುತ್ತೆ. ಅದಾದ್ಮೇಲೆ ನೀವು DD ಕಟ್ಟಿರೋ ಚಲನ್ ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಏನಪ್ಪಾ ಅಂದ್ರೆ ಈಗ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಏನು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಕಾಸ್ಟ್ ಇನ್ಕಮ್ ಬೇಕಾಗಿರುತ್ತೆ. HK ನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ HK ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತೆ ಹ್ಯಾಂಡಿಕ್ಯಾಪ್ ನಲ್ಲಿ ಹಾಕಿದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತೆ ನಿಮ್ಗೆ ಏನಾದ್ರೂ ನೀವು ಬೇರೆ ಏನು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಬೇರೆ ಏನಾದ್ರೂ ನೀವು ಸ್ಪೆಷಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈನ ಮಾಡಿದ್ರೆ ಅವತ್ತರದ ಸರ್ಟಿಫಿಕೇಟ್ಗಳು ಇಲ್ಲಿ ನಿಮ್ಗೆ ಬೇಕಾಗಿರುತ್ತೆ, ಸರಿನಾ? ಅದಾದ್ಮೇಲೆ ನಿಮ್ಗೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬೇಕಾಗಿರುತ್ತೆ, ಸರಿನಾ? ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದು 1 to 10th ವರೆಗೂ ಕ್ಲಿಯರ್ ಆಗಿ ನಿಮ್ಮ ಹೆಡ್ ಮಾಸ್ಟರ್ ಮತ್ತೆ BO ಅವರ ಸಹಿ ಕಂಪಲ್ಸರಿ ಇಲ್ಲಿ ಆಗಿರಬೇಕಾಗಿರುತ್ತೆ ವೀಕ್ಷಕರೇ. ಒರಿಜಿನಲ್ ಬೇಕಾಗಿರುತ್ತೆ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬೇಕಾಗಿರುತ್ತೆ, ಸರಿನಾ? ಹಾಗೆ ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ನ ಮಾಡಿ, ಅದರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇರ್ತೀನಿ. ನೋಡಬಹುದು, ಇಷ್ಟು ಡಾಕ್ಯುಮೆಂಟ್ಸ್ ನ ಇದ್ರೆ ಸಾಕು, ನೀವು ಆರಾಮಾಗಿ ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ನೀವು ಎಲಿಜಿಬಲ್ ಆಗಬಹುದು ವೀಕ್ಷಕರೇ, ಸರಿನಾ? ನಿಮ್ಗೆ ಫಿಸಿಕಲ್ ಏನೆಲ್ಲ ಇರತ್ತೆ ಅಂತಕ್ಕಂಥದ್ದನ್ನು ನಾನು ವಿಡಿಯೋನಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಇಲ್ಲಿ ನೋಡಬಹುದು, ಫಿಸಿಕಲ್ ಯಾವ ತರ ತಗೋತಾರೆ, ಅಲ್ಲಿ ಏನೆಲ್ಲ ಇರತ್ತೆ, ಯಾವ ತರ ನಿಮ್ಗೆ ಪ್ರೊಸೆಸ್ ಇರತ್ತೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸರಿನಾ? ನೀವು ಡಾಕ್ಯುಮೆಂಟ್ಸ್ ನ 2 ಸೆಟ್ ಜೆರಾಕ್ಸ್ ನ ತಗೊಂಡು ಹೋಗ್ಬೇಕಾಗುತ್ತೆ ಕಂಪಲ್ಸರಿ, ಸರಿನಾ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಇಲ್ಲಿ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭ ದಿನ. ಮತ್ತೆ ಸಿಗೋಣ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋನಲ್ಲಿ, ಧನ್ಯವಾದಗಳು.